ವಾಕಿಂಗ್ಗೆ ಅಂತ ಹೋಗಿ ಮಾವಿನಕಾಯಿ ಕಳ್ತನ ಮಾಡಿಬಿಟ್ಟು ಗುರು. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಾಕಿಂಗ್ಗೆ ಹೋಗೋಣ ಅಂತಂದ್ಬಿಟ್ಟು ವಾಕಿಂಗ್ ಬಂದು ಆಮೇಲೆ ಪಾರ್ಕಿಗೆ ಹೋಗಿ ಪಾರ್ಕಲ್ಲಿ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಮುಗಿಸ್ಕೊಂಡು ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಬಂದಮೇಲೆ ನಾನು ನನ್ನ ತಂಗಿ ಕುಡಿಯೋಕ್ಕೆ ನೀರಿಲ್ಲ ಅಂತಂದ್ಬಿಟ್ಟು ಅಲ್ಲಿ ಪಾರ್ಕಿಗೆ ಹತ್ರ ಹೋಗ್ಬಿಟ್ಟು ಕುಡಿಯೋಕ್ಕೆ ನೀರು ತೊಗೊಂಡು ಮನೆಗೆ ಬಂದು ಆಯಿತು. ಆಮೇಲೆ ತಲೆಗೆ ಎಣ್ಣೆ ಹಾಕಿರಲಿಲ್ಲ ಅಂತಂದ್ಬಿಟ್ಟು ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ತಂಗಿ ಕೈಲಿ ಹೆಡ್ ಮಸಾಜ್ ಮಾಡಿಸ್ಕೊತಾ ಇದ್ದೆ. ಬರೆಯೋಣ ಅಂತ ಕುತ್ಕೊಂಡೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರು ತಡೆದಿಲ್ಲ, ನಿದ್ದೆ ತಡೀತು ಅಂತ ಹೋಗಿ ದಬಾಕಂಡೆ. 3 hours later. ನಾನು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ನೋಡಿದ್ರೆ ನನ್ನ ತಂಗಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟವಳೆ. ಏನು ಕನಿಕ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ಯಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಆಮೇಲೆ ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ನಾವು ಮೂವರು ವಾಕಿಂಗ್ ಹೊಲ್ಟು. ಹೋಗ್ಬೇಕಾದ್ರೆ ಹಂಗೆ ಸೂರ್ಯ ನೋಡ್ಕೊಂಡು ಹೊಲ್ಟು. ಆಮೇಲೆ ಇವರೆಲ್ಲ ಸೇರ್ಕೊಂಡು ಒಂದು ಚಿಕ್ಕ ಚಿಕ್ಕ ಕಾಮಿಡಿಗಳು ಮಾಡ್ತಾಯಿದ್ರು. ಅದನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ತಂಗಿ ಇದ್ಕಿದ್ದಂಗೆ ಮಾವಿನಕಾಯಿ ಕಿತ್ಕೊಂಡು ವಾಕಿಂಗ್ ಅಂತ ಹೋಗ್ಬಿಟ್ಟು ನಾನು ಫಸ್ಟ್ ಟೈಮ್ ಮಾವಿನಕಾಯಿ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಜೀವ ಎಲ್ಲ ಬಾಯಿಗೆ ಬಂದಿತ್ತು. ಬೇಗ ಜೀವಿತ ಅದು ಬೇಡ ನನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮಗೆ ಭಯ ಆಗಲಿಲ್ಲ ಅಂತ ಕೇಳೋದಕ್ಕೆ ಇವರಿಬ್ರು ಏನು ರೆಸ್ಪಾನ್ಸ್ ಮಾಡಿದ್ರು ನೋಡಿ. ಗ್ರೇಟ್. ಆದ್ರೆ ಯಾರು ಬಂದ್ಬಿಟ್ಟಿದ್ರೆ ಏನು ಮಾಡ್ತಿದ್ರು ಅಂದ್ರೆ ಪ್ಯಾಂಟ್ ಹೊದಿಸ್ ಕಳಿಸ್ತಾ ಇದ್ರು. ಏನಾಗಲ್ಲ, ಫಸ್ಟ್ ಟೈಮ್ ನಾನು ಹಿಂಗೆ ಮಾಡಿರೋದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅದವ್ರು ಸೇಲೆಗಂತ ಇಟ್ಟಿರ್ತಾರ, ನಮ್ಗಂತ ಇಟ್ಟಿರಲ್ಲ. ಯಾರಾದ್ರೂ ಓನರ್ ನೋಡ್ಬೇಕು. ಫೈನಲಿ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.